ಏನಾಗಿದ್ರೆ ಜಾಗ ಬಿಡಬೇಕು. ಅವರ ವಕೀಲರು ಅದು ಯಾವುದ್ರಿ ಜುಜುಬಿ ವಕೀಲರು ಪ್ರಕರಣದಲ್ಲಿ ಏನು ಹೇಳೋರು, ಆಮೇಲೆ ಮುಖ್ಯಮಂತ್ರಿಗಳ ಮನೆಗೆ ಏನು ಕಾರ್ಗಳು ಬರ್ರ ಅಂತ ಹೋಗ್ತವೆ, ಸರ್ ಅಂತ ಬರ್ತವೆ ಮುಖ್ಯಮಂತ್ರಿಗಳ ಮನೆಯಿಂದ. ರಾತ್ರಿ ನಿಮ್ಮ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ರಿ, ಏನು ಕಾರು ಕಾವೇರಿ ಒಳಗೆ ನುಗ್ತವೆ, ಕಾವೇರಿಯಿಂದ ಹೊರಗೆ ಬರ್ತವೆ. ಯಾರ್ಯಾರು ನಿನ್ನೆ ದಿನ ಹೋಗಿ ಪಾಪ ಮುಖ್ಯಮಂತ್ರಿಗಳಿಗೆ ದೀರ್ಘವಾದ ಸಮಾಲೋಚನೆ ಮಾಡಿದ್ದಾರೆ. ಪಾಪ ಎಚ್ ಕೆ ಪಾಟೀಲ್ರು ಈ ರಾಜ್ಯದ ಒಬ್ಬ ಗೌರವಾನ್ವಿತ, ನ್ಯಾಯಕ್ಕೋಸ್ಕರಲೇ ಹುಟ್ಟಿರೋರು ಅವರೆಲ್ಲ. ಅವರ ಹೇಳಿಕೆಗಳನ್ನು ನಾನು ಹಲವಾರು ಸಂದರ್ಭದಲ್ಲಿ ಗಮನಿಸಿದ್ದೇನೆ. ಇಲ್ಲಿ ನಿನ್ನೆ ಏಕಾಏಕಿ 14 ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಪತ್ರ ಬರೆದಿದ್ದೇನೆ ಮೂಡಾಗೆ. ನನಗೆ ಸೈಟ್ ಬೇಡ, ನನಗೆ ಮನೆ, ಚಿನ್ನ, ಒಡವೆ ಯಾವುದ್ರ ಬಗ್ಗೆನೂ ಮಮತೆ ಇಲ್ಲ. 30-40 ವರ್ಷಗಳಿಂದ ಎಂಥ ವ್ರತ ಮಾಡಿದರು? ಏನೋ ವ್ರತ ಮಾಡಿ ಭಾಳ ಶಿಸ್ತುಬದ್ಧ ಜೀವನ, ಕಪ್ಪು ಚುಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಪತಿಯವರು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೆಣ್ಣುಮಗಳ ಬಗ್ಗೆ ಮಾತನಾಡಲ್ಲ. ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ, ಮುಖ್ಯಮಂತ್ರಿಗಳು ನೆನ್ನೆ ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ವಿಷಯವನ್ನು ನಾನು ಓದಿ ಭಾಳ ಅಚ್ಚರಿ ಆಗೋಯ್ತು ಅಂದವ್ರೆ. ನನಗೆ ಅಚ್ಚರಿ ಆಗೋಯ್ತು ಅಂದಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವರ ಧರ್ಮಪತ್ನಿಯವರು ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರ? ಎಷ್ಟರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನು ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬೋದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ಮದು ಯಾವುದು ರನ್ನು? ಯೂಟರ್ನ್ ರನ್ನಾ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯವರು ಅಂತ ಕರೆಯೋದ? ಇನ್ನು ನೆನ್ನೆಯ ತೀರ್ಮಾನಗಳಿಂದ ಇಷ್ಟೊಂದು ತರಾತುರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದವರು ಕಳೆದ 3 ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ, ವಾಪಸ್ ತಗೊಂಬಿಡಿ ಅಂತ ಇಷ್ಟು ತರಾತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ಯಾಗಿದೆ ಅಂದರೆ, ಪಾಪ ಇಬ್ಬರು ಗಂಡ ಹೆಂಡತಿ ಇರ್ತಾರೆ, ಯಾವುದೋ ಒಂದು ಸಂಕಷ್ಟಕ್ಕೆ ಒಳಗಾಗಿ ಇಲ್ಲ ಏನೋ ಒಂದಾಗಿ ಗಂಡ ಎಲ್ಲೋ ಕಳ್ತನ ಮಾಡ್ಕೊಂಬಂದ್ಬಿಡ್ತಾನೆ, ಎಲ್ಲ ದೋಚ್ಕೊಂಡು ಪೊಲೀಸ್ನರಿಗೆ ಸಿಗಾಕೊಂಡ್ಬಿಡ್ತಾರೆ. ಆಗ ಹೆಂಡತಿ ಹೋಗಿ, ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ 30 ವರ್ಷದಲ್ಲಿ ನಾನು ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ, ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳ್ತನ ಮಾಡಿಬಿಟ್ಟವನೇ, ದಯವಿಟ್ಟು ಇದರಿಂದ ನಮ್ಮನ್ನು ಪಾರು ಮಾಡಿ ಅಂತೇಳಿ ಕೇಳಿದ ತಕ್ಷಣ ಬಿಟ್ಬಿಡ್ತೀರಾ ಕಳ್ಳನ್ನು? ಏನಾದರೂ ಬಿಡೋಕ್ಕೆ ಸಾಧ್ಯನಾ? ಬಿಡ್ತಾರ ಪೊಲೀಸ್ನವರು? ಇಲ್ಲ ಸರ್ಕಾರ ಬಿಡುತ್ತಾ? ಮಾಫಿ ಮಾಡ್ತೀರಾ? ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯನವರೇ? ಈ ಪ್ರಕರಣಗಳು ಬಂದಾಗ ಹೇಳಿದ್ರಿ, BJPದು 100 ಪ್ರಕರಣ, 20-25 ಹೇಳಿದ್ರಿ, ಸಚಿವ ಸಂಪುಟ ನಿಮ್ಮ ಸದಸ್ಯರುಗಳು ಹೇಳಿದ್ರು. ಈ ಕ್ಷಣದವರೆಗೆ ಯಾವುದಾದರೂ ಒಂದು ಪ್ರಕರಣಗಳನ್ನು ನಿಮ್ಮ ಕೈನಲ್ಲೇ ಹೊರಗೆ ತರಲಿಕ್ಕೆ ಸಾಧ್ಯ ಆಗಿದೆಯಾ? ಅದು ಯಾವುದು ನಂದು ಗಂಗೇನಹಳ್ಳಿ ಯಾವುದೋ ಹಿಡ್ಕೊಂಡು ಕೂತಿದ್ದೀರಿ.
ಗಂಗನಹಳ್ಳಿ ಪ್ರಕರಣ ಅಂತೇಳಿ ಪಾಪ ಮೊನ್ನೆನೂ ಕರೆಸ್ಕೊಂಡಿದ್ರಿ ನನ್ನ, ಬಂದಿದ್ದೀನಿ. ನಂತರ ಇದು ಇವತ್ತಿನ ಮುಖ್ಯಮಂತ್ರಿಗಳದು ಒಂದು ಹೇಳ್ತೀನಿ, ಬೇರೆ ಚರ್ಚೆ ಮಾಡೋಣಂತೆ. ಇದು ಒಂದೇ ತಪ್ಪಲ್ಲ ಮಾಡಿರೋದು. ಮೈಸೂರಿನಲ್ಲಿ ನನಗೆ ನೆಲದ ಬಗ್ಗೆ ವ್ಯಾಮೋಹ ಇಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಪತಿಯವರಿಗೆ ಭೂಮಿ ಮೇಲೆ ವ್ಯಾಮೋಹ ಇಲ್ಲ, ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ. ಇದೆಲ್ಲ ಏನು ನೆನ್ನೆಯ ಒಂದು ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಬರ್ತೀನಿ. ಈ ಮುಖ್ಯಮಂತ್ರಿಗಳು ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ, ಕಪ್ಪು ಚುಕ್ಕಿನೇ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ. ಇವೆಲ್ಲ ವೈಟ್ನರ್ ಆಯಿತು, ಎಲ್ಲ ಆಯಿತು, ಎಲ್ಲ ಮುಗಿದೀಗಿ ಈಗ ಅಂತಿಮವಾಗಿ ಇಲ್ಲಿಗೆ ಬಂದು ನಿಂತಿದ್ದೀರಿ. ನಾನು ಅದೇನೋ ಮೊನ್ನೆ ಒಬ್ಬ ಅಧಿಕಾರಿ ಬಗ್ಗೆ ಚರ್ಚೆ ಮಾಡಿದೆ ಅಂತ, ನೆನ್ನೆ ಎಲ್ಲ ಒಂದು ಸುದ್ದಿ ಆದ್ಯಂಥದ್ದು ಬೇಲ್ ಮೇಲಿದ್ದೀನಿ. ಬೇಲ್ನ ರಿಜೆಕ್ಟ್ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತೇಳಿ ಏನೋ ಪಾಪ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ. ನನಗದು ಗೊತ್ತು, ಯಾವ ಚೇಂಬರಲ್ಲಿ ಯಾವ ಅಧಿಕಾರಿಗಳು ಯಾರ್ಯಾರು ಕೂತು ಚರ್ಚೆ ಮಾಡಿದ್ರಿ, ಇದು ಮಾಡಿದ್ರೆ ಹೇಗೆ ಅಂತ ಹೇಳಿ. ಒಂದು ದಿವಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ. ಸಾಧ್ಯವಾದು ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಕೈಲಿ? ಇದೆಲ್ಲ ಇರಲಿ ಒಂದು ಭಾಗ. ಈಗಾಗಲೇ ನನ್ನ ಪ್ರಕರಣದಲ್ಲಿ ರಾಜ್ಯಪಾಲರ ಮುಂದೆ ಏನಂತ ಹೋಗಿದ್ದಾರೆ ಈಗ ಇವರು? ತನಿಖಾ ಅವಧಿ ಮುಗಿದೋಗಿದೆ, ತನಿಖೆ ಸಂಪೂರ್ಣ ಆಗಿದೆ. ಈ ಒಂದು ತನಿಖೆಯ ಸಂಪೂರ್ಣತೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಅಲ್ಲಿವೇ ಹೋಗಿರೋದು. ಪಾಪ ಅಲ್ಲಿ ಸುಪ್ರೀಂ ಕೋರ್ಟು 3 ತಿಂಗಳಲ್ಲಿ ತನಿಖೆ ಮಾಡಿ ನಮ್ಮ ಮುಂದೆ ತನ್ನಿ ವರದಿನ ಅಂತ ಅವ್ರು ಹೇಳವ್ರೆ. ನೀವಿನ್ನೂ ಅಲ್ಲೇ ಇಟ್ಕೊಂಡು ಕೂತ್ಕೊಂಡು ಅಲ್ಲೇ ಸುತ್ತಾ ಇದ್ದೀರಿ 2015ರಿಂದ. ಇರಲಿ, ನಾನು ಮುಕ್ತವಾಗಿದ್ದೇನೆ. ನಾನಾದರೂ ಬೇಲ್ ಮೇಲಿದ್ದೀನಿ. ನಾನು ಬೇಲ್ ತಗೊಂಡಿರ್ತಕ್ಕಂಥದ್ದು ಈ ದೇಶದ ನೆಲದ ಕಾನೂನಿನಲ್ಲಿ ನ್ಯಾಯಾಲಯಗಳಲ್ಲಿ ಬೇಲ್ ಕೊಡ್ತಕ್ಕಂಥದ್ದಕ್ಕೂ ಒಂದು ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಲಯಗಳಿಗೆ. ಈ ಕೆಟ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರಿಗೆ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ ಸಿದ್ದರಾಮಯ್ಯನವರೇ. ಅವನು ಯಾರೋ ಅಧಿಕಾರಿ ಬರೆದವನಲ್ಲ, ಬೇಲ್ ಮೇಲಿದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಕುಮಾರಸ್ವಾಮಿ ಅಂತ ಹೇಳಿ. ಕ್ರಿಮಿನಲ್ ಅಂತಕ್ಕಂಥ ಪದ ಏನು ಯೂಸ್ ಮಾಡಿದ್ದಾರೆ ಆ ಅಧಿಕಾರಿ. ಪದ ಬಳಕೆ ಇರಲಿ ಅವೆಲ್ಲ. ನಾನು ಬೇಲ್ ತಗೊಂಡಿದ್ದು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ. ಈಗಿನ ನಿಮ್ಮ ನಡವಳಿಕೆಗಳನ್ನು ಗಮನಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 3-4 ತಿಂಗಳಿಂದ ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇವೆ. 87 ಕೋಟಿ ದುಡ್ಡು ನುಂಗದವನ್ನ ಸರ್ಟಿಫಿಕೇಟ್ ಕೊಡ್ತೀರಿ ಅವನಿಗೆ SITಯಿಂದ. ಅವ್ರು ಯಾರ ಮೇಲೂ ಏನು ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ. ದುಡ್ಡು ತಿಂದಾರ್ದೆ. ಯಾವುದೋ ಕೆಲಸಕ್ಕೆ ಬಾರದೆ ಇರೋದು 4 ಹೆಸರು ಹಾಕೊಂಡು ಅದೇನೋ 1000 ಗಟ್ಟಲೆ ಪುಟಗಳಂತೆ ಚಾರ್ಜ್ ಶೀಟ್ಗಳು ಇವ್ರ SITದು. ಇದು ರಾಜ್ಯದ SIT.